ಪ್ರಪಂಚದಲ್ಲೇ ಅತಿಯಾದ ಸಂಪತ್ತು ಹೊಂದಿರುವ ದೇವಸ್ಥಾನ ಅಥವಾ ಅತಿಯಾದ ಹಣ, ಚಿನ್ನ, ಬೆಳ್ಳಿ ಇರೋ ಸ್ಥಳ ಯಾವುದು ಅಂತಂದ್ರೆ ಎಲ್ಲರೂ ಬ್ಯಾಂಕ್ ಅಥವಾ ದೊಡ್ಡ ಕಂಪನಿ ಅಥವಾ ಅಮೆರಿಕದಲ್ಲಿ ಯಾವುದಾದ್ರೂ ಸ್ವಿಸ್ ಬ್ಯಾಂಕ್ ಅಂತ ಹೇಳ್ತಾರೆ. ಆದ್ರೆ ನಿಜ ಏನಂದ್ರೆ ಕೇರಳದಲ್ಲಿರುವ ಪದ್ಮನಾಭ ಟೆಂಪಲ್ ನಲ್ಲಿ ಯಾರು ಊಹೆ ಮಾಡೋಕ್ಕಾಗದೇ ಇರುವಷ್ಟು ಚಿನ್ನ, ಬೆಳ್ಳಿ, ಡೈಮಂಡ್ಸ್ ಅಂಡ್ ಎಮಿರಾಲ್ಡ್ಸ್ ಇದೆ ಅಂತ ಸುಮಾರು ವರ್ಷದಿಂದನೇ ಹೇಳಿಕೊಂಡು ಬಂದಿದ್ದೀವಿ. ಹಾಗೆ ಈ ದೇವಸ್ಥಾನದಲ್ಲಿ ಒಂದು ಸೀಕ್ರೆಟ್ ರೂಮ್ ಇದೆ. ಅದು ಒಂಥರ ಇಂಟ್ರೆಸ್ಟಿಂಗ್ ರೂಮ್, ಮಿಸ್ಟ್ರಿ ತುಂಬಿರುವ ರೂಮ್ ಆಗಿದೆ. ಸಾವಿರಾರು ವರ್ಷದ ಹಿಂದೆನೆ ಆ ದೇವಸ್ಥಾನದಲ್ಲಿ ಇದೆ ಅಂತ ನಮಗೆ ತಿಳಿದಿದೆ. ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತ ಅಂದ್ರೆ ಆ ಸೀಕ್ರೆಟ್ ರೂಮ್ ಡೋರ್ಗೆ ಯಾವುದೇ ನಾಬ್ ಇಲ್ಲ, ಹಾಗೆ ಹಿಡಿದು ಎಳೆಯಲು ಯಾವುದೇ ಹ್ಯಾಂಡಲ್ ಕೂಡ ಇಲ್ಲ. ಆ ಡೋರ್ನ ಒಳಗಡೆ ಏನೇನಿದೆ ಅಂತ ಪ್ರಶ್ನೆ ಹಾಕಿದ್ರೆ ನಮಗೆ ಇಷ್ಟು ವರ್ಷ ಆದಮೇಲೆ ನಾನು ಇವತ್ತು ನಿಮಗೆ ಈ ವಿಡಿಯೋದ ಮೂಲಕ ಪ್ರಪಂಚದಲ್ಲಿ ಅತಿಯಾದ ಸಂಪತ್ತು ಹೊಂದಿರುವ ದೇವಸ್ಥಾನದ ಆ ಸೀಕ್ರೆಟ್ ಡೋರ್ಗಳ ಬಗ್ಗೆ ತಿಳಿಸುತ್ತೇನೆ. ಫಸ್ಟ್ ವಿಷಯ ಏನು ಅಂತ ಅಂದ್ರೆ ಲೇಟೆಸ್ಟ್ ಆಗಿ ಒಂದು ಅಪ್ಡೇಟ್ ಬಂದಿದೆ. ಏನಂತಂದ್ರೆ 275 ವರ್ಷ ಆದ್ಮೇಲೆ ಪದ್ಮನಾಭ ದೇವಸ್ಥಾನದಲ್ಲಿ ಮಹಾಕುಂಭ ಮೇಳ ನಡೆದಿದೆ. ಇದು ನಡೆದಿದ್ದು ಸ್ವಲ್ಪ ಜನಕ್ಕೆ ಗೊತ್ತೇ ಇಲ್ಲ. ಆದ್ರೆ ಕೇರಳದ ಪದ್ಮನಾಭ ದೇವಸ್ಥಾನದಲ್ಲಿ ಮಹಾಕುಂಭ ಮೇಳ ಆಗಿರೋದರ ಬಗ್ಗೆ ನನಗೆ ಕುತೂಹಲ. ಯಾಕೆ ಇಷ್ಟು ವರ್ಷ ಆದ್ಮೇಲೆ ಕುಂಭಮೇಳ ನಡೀತು, ಯಾಕೆ 275 ವರ್ಷದಲ್ಲಿ ಯಾವ ವರ್ಷವೂ ನಡೆದೇ ಇರೋದು ಈ ವರ್ಷನೇ ನಡೀತು ಅಂತ ಕೆಲವು ಪ್ರಶ್ನೆಗಳು ನನ್ನೊಳಗೂ ಇದೆ. ಅದನ್ನು ಒಂದೊಂದಾಗಿ ನಿಮಗೂ ಹೇಳ್ತೀನಿ. ಮೊದಲನೆಯ ವಿಷಯದಿಂದಲೇ ಸ್ಟಾರ್ಟ್ ಮಾಡೋಣ. ಪದ್ಮನಾಭ ಅಂತ ಅನ್ನೋದು ಕನ್ಯಾಕುಮಾರಿಯ ಹತ್ತಿರ ಇರುವ ಒಂದು ದೇವಸ್ಥಾನ. ಸುಮಾರು ವರ್ಷದಿಂದ ಈ ದೇವಸ್ಥಾನ ಯಾವುದರಿಂದ ಫೇಮಸ್ ಆಗಿದೆ ಅಂತ ಅಂದ್ರೆ ಈ ದೇವಸ್ಥಾನ ಯಾರಿಗೆ ಸೇರಬೇಕು ಅಂತ ಕೋರ್ಟ್ ಕೇಸ್ ನಡೀತಾ ಇದೆ. ಟ್ರಾವೆನ್ಸ್ಕೋರ್ ಮಹಾರಾಜವಿನ ಕುಟುಂಬ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ ಅವರ ಪೂರ್ವಜರು ಆಗಿನಿಂದಲೂ ಈ ಎಲ್ಲ ದೇವಸ್ಥಾನದ ಸ್ವತ್ತನ್ನು ನೋಡಿಕೊಂಡು ಬಂದಿದ್ದಾರೆ. ಈಗ ಇದು ಸರ್ಕಾರಕ್ಕೆ ಕೊಡಲು ಬರುವುದಿಲ್ಲ ಎಂದು ತಮ್ಮ ಕುಟುಂಬದ ಸ್ವತ್ತು ಅಂತ ಅವರು ವಾದಿಸಿದ್ದಾರೆ. ಇನ್ನೊಂದು ಕಡೆ ಕೇರಳ ಸರ್ಕಾರ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ ಅವಾಗಿಂದೆಲ್ಲ ಮುಗಿತು, ಅದು ರಾಜರ ಕಾಲ, ಈಗ ಡೆಮೋಕ್ರಸಿ, ನಾವು ಡೆಮೋಕ್ರಸಿನಲ್ಲಿದ್ದೇವೆ, ಈಗ ಪಬ್ಲಿಕ್ ವೋಟ್ ಮಾಡಿ ಯಾರು ಚೀಫ್ ಮಿನಿಸ್ಟರ್ ಆಗಬೇಕು, ಯಾರು ಮಿನಿಸ್ಟರ್ ಆಗಬೇಕು ಅಂತ. ಸೊ ಕೇರಳ ಗೌರ್ಮೆಂಟ್ 2010ರಿಂದ ಇಬ್ಬರ ನಡುವೆಯೂ ಕೋರ್ಟ್ ಕೇಸ್ ನಡೀತಾನೆ ಇತ್ತು. ಆದ್ರೆ 2020ರಲ್ಲಿ ಏನಾಯ್ತು ಅಂದ್ರೆ ಒಂದು ರೇರ್ ಸಿನಾರಿಯೋ. ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂತ ಅಂದ್ರೆ ಟ್ರಾವೆನ್ಸ್ಕೋರ್ ಮಹಾರಾಜವಿನ ಕುಟುಂಬದ ಪರವಾಗಿನೇ ನಿಲ್ಲುತ್ತೆ. ಇಷ್ಟು ವರ್ಷದಿಂದಲೂ ಈ ಕುಟುಂಬನೇ ನೋಡಿಕೊಂಡು ಬಂದಿದೆ, ಅದು ಅವರ ಸ್ವತ್ತಾಗಿದೆ, ಇನ್ನು ಮೇಲೇನು ನೀವೇ ನೋಡಿಕೊಳ್ಳಿ ಅಂತ ಹೇಳಿದರು. ಸೊ ಈ ದೇವಸ್ಥಾನ ಯಾರ್ದು ಅಂತ ಅಂದ್ರೆ ಟ್ರಾವೆನ್ಸ್ಕೋರ್ ಅವರ ಕುಟುಂಬದ್ದು. ಆದ್ರೆ ಅವರು ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ ನಾವು ಅಧಿಕಾರಕ್ಕಾಗಿ ಮತ್ತು ಸಂಪತ್ತಿಗಾಗಿ ಕೇಳ್ತಿರೋದಲ್ಲ, ನಾವು ಕುಟುಂಬದಿಂದಲೂ ವಿಷ್ಣು ದೇವರ ಆರಾಧಿಸಿಕೊಂಡೇ ಬಂದಿದ್ದೇವೆ, ಸೇವೆ ಮಾಡಿಕೊಂಡೇ ಬಂದಿದ್ದೇವೆ, ನಾವು ಈಗಲೂ ಸೇವೆ ಮಾಡುವುದಕ್ಕೆಂದೇ ಇರೋದು, ಇದು ನಮ್ಮ ಸಂಪ್ರದಾಯವಾಗಿ ಬಂದಿರೋದು ಅಂತ ಹೇಳಿ ಅವರು ಅದನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಸೊ ಇದು ರೀಸೆಂಟ್ ಆಗಿ ನಡೆದ ಒಂದು ವಿಷಯ. ಆದರೆ ಇದರ ಬಿಗ್ ಇಶ್ಯೂ ಏನು ಅಂತ ಅಂದ್ರೆ ದೇವಸ್ಥಾನದ ಒಳಗೆ ಇರುವಂತಹ ಸೀಕ್ರೆಟ್ ವೋಲ್ಟ್ಸ್ ಅಂತ ನಾವು ತುಂಬಾ ಸತಿ ಕೇಳಿರ್ತೀವಿ. ಈ ಬ್ಯಾಂಕುಗಳಲ್ಲಿ ವೋಲ್ಟ್ಸ್ ಇಟ್ಟಿರ್ತಾರೆ. ಯಾವ ಬೆಲೆ ಬಾಳುವ ವಸ್ತುಗಳನ್ನು ಸ್ಟೋರ್ ಮಾಡೋದಕ್ಕಾಗಿ ಉಪಯೋಗಿಸ್ತಾರೆ. ಈ ಕೊಠಡಿ ರೀತಿ ಇರುತ್ತೆ, ಅದನ್ನು ವೋಲ್ಟ್ಸ್ ಅಂತ ಕರೀತಾರೆ. ಈ ಪದ್ಮನಾಭ ದೇವಸ್ಥಾನದ ಒಳಗೆ 6 ವೋಲ್ಟ್ಸ್ ಇದೆ. ಈ 6 ವೋಲ್ಟ್ಸ್ ನಲ್ಲಿ 5 ವೋಲ್ಟ್ಸ್ಗೆ ದೊಡ್ಡ ಸೆಕ್ಯೂರಿಟಿ Z+ ಕ್ಯಾಟಗರಿಯ ಸೆಕ್ಯೂರಿಟಿ ಇಟ್ಟು ಓಪನ್ ಮಾಡಿದ್ದಾರೆ. ಪ್ರತಿಯೊಂದು ವೋಲ್ಟ್ಸ್ಗೂ ABCDEF ಅಂತ ಹೆಸರು ಇಟ್ಟಿದ್ದಾರೆ. ಅದರಲ್ಲಿ ವೋಲ್ಟ್ಸ್ ಬಿ ಮಾತ್ರ ಓಪನ್ ಮಾಡಿಲ್ಲ. ಆದ್ರೆ ಅದಕ್ಕೂ ಮುಂಚೆ ಬೇರೆ ಎಲ್ಲ ವೋಲ್ಟ್ಸ್ ನ ಒಳಗೆ ಇರೋ ಬಂಗಾರ, ಬೆಳ್ಳಿ, ಚಿನ್ನ, ವೈಡೂರ್ಯ ಇರುವಂತ ಈ ದೇವಸ್ಥಾನ ಈ ಪದ್ಮನಾಭ ದೇವಸ್ಥಾನ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ರೀಸೆಂಟ್ ಆಗಿ ಗೊತ್ತಾಗಿ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಸಂಪತ್ತು ಹೊಂದಿರುವ ದೇವಸ್ಥಾನ ಅಂತ ಎಲ್ಲ ನ್ಯೂಸ್ಗಳಲ್ಲಿ ಸುದ್ದಿಯಾಗಿತ್ತು. ಸೊ ಈಗ ಪದ್ಮನಾಭ ಟೆಂಪಲ್ ನಲ್ಲಿ ಈ ಕೋರ್ಟ್ ಕೇಸ್ ನಡೀತಾ ಇರುವಾಗಲೇ ಒಂದು ದೊಡ್ಡ ಪೊಲೀಸ್ ಪ್ರೊಟೆಕ್ಷನ್ ಇಂದ ಕೇರಳ ಗೌರ್ಮೆಂಟ್ ಮತ್ತೆ ಟ್ರಾವೆನ್ಸ್ಕೋರ್ ಕುಟುಂಬದವರು ಎಲ್ಲ ಸೇರಿ ವೋಲ್ಟ್ಸ್ ಒಂದೊಂದಾಗಿ ತೆಗೆಯಲು ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅದರಲ್ಲಿ ವೋಲ್ಟ್ಸ್ ಎ ಸೀಕ್ರೆಟ್ ಡೋರ್, ಆ ರೂಮ್ ಒಂದನ್ನು ಓಪನ್ ಮಾಡಿದಾಗ ಏನ್ ಕಂಡಿದ್ದಾರೆ ಅಂತ ಅಂದ್ರೆ ಬ್ರಿಟಿಷ್, ಫ್ರೆಂಚ್, ಮೊಘಲು, ಡಚ್ಚರ ಆಡಳಿತದ ಸಮಯದಲ್ಲಿರುವಂತಹ ಗೋಲ್ಡ್ ಕಾಯಿನ್ ಪೂರ್ತಿ 1 ಲಕ್ಷದಷ್ಟು ಗೋಲ್ಡ್ ಕಾಯಿನ್ಸ್ ಫಸ್ಟ್ ವೋಲ್ಟ್ ನಲ್ಲಿ ಸಿಗುತ್ತೆ ಅಂತ ಅಂದ್ರೆ ಇನ್ನು 5 ವೋಲ್ಟ್ ಇದೆ. ಫಸ್ಟ್ ವೋಲ್ಟ್ ನಲ್ಲಿ 1 ಲಕ್ಷದಷ್ಟು ಗೋಲ್ಡ್ ಕಾಯಿನ್ಸ್. ಅದು ಯಾರ್ಯಾರ್ದು? ಮೊಘಲ್ಸು, ಡಚ್ಚರು, ಫ್ರೆಂಚರು, ಬ್ರಿಟಿಷರು ಜೊತೆಗೆ ಈ ಟ್ರಾವೆನ್ಸ್ಕೋರ್ ಮಹಾರಾಜವಿನ ಆಡಳಿತದವರೆಗೂ ಇರುವ 1 ಲಕ್ಷದಷ್ಟು ಗೋಲ್ಡ್ ಕಾಯಿನ್ ಸಿಗುತ್ತೆ. ಮತ್ತೆ 10 ಅಡಿ ಉದ್ದ ಇರೋ ಗೋಲ್ಡ್ ಬೆಲ್ಟ್, ಅದರಲ್ಲಿ ಡೈಮಂಡ್ಸ್ ನ ಡಿಸೈನ್ ಮಾಡಿದ್ದಾರೆ. ಅದರ ಜೊತೆ ಸುಮಾರು 30 kg ಅಷ್ಟು ಮಹಾವಿಷ್ಣುವಿನ ವಿಗ್ರಹಗಳು, ಫುಲ್ ಪ್ಯೂರ್ ಚಿನ್ನದ ವಿಗ್ರಹಗಳು ಇದ್ದವು. ಅದರ ಜೊತೆ ಕೋಕೋನಟ್, ತೆಂಗಿನಕಾಯಿ ಆಕಾರದ ಬರೀ ಚಿನ್ನದಲ್ಲೇ ಮಾಡಿರುವಂತಹ ಆಕಾರಗಳು, ಅದರೊಳಗೆ ಈ ರೂಬೀಸ್ ಮತ್ತೆ ಎಮಿರಾಲ್ಡ್ಸ್ ನ ಎಂಬೆಡ್ ಮಾಡಿ ಇಟ್ಟಿದ್ದಾರೆ. ಸುಮಾರು 2000 ಚಿನ್ನದ ಪಾರ್ಟ್ಸ್ಗಳು, ತಟ್ಟೆಗಳು, ದೇವರಿಗೆ ಪೂಜೆ ಮಾಡಬೇಕಾದ್ರೆ, ನೈವೇದ್ಯ ಇಡಬೇಕಾದ್ರೆ ಇಡುವಂತಹ ವಸ್ತುಗಳು ಇದ್ದವು. ಇದರ ಎಸ್ಟಿಮೇಟೆಡ್ ನೆಟ್ವರ್ತ್ ಅಂದ್ರೆ ಬರೋಬ್ಬರಿ 90,000 ಕೋಟಿ. ಬರೀ ವೋಲ್ಟ್ಸ್ ಎ ನಲ್ಲೇ ಇಷ್ಟೆಲ್ಲ ಇದ್ದವು. ಇನ್ನು BCDEF ವರೆಗೂ ಹೋಗಬೇಕು. ವೋಲ್ಟ್ಸ್ ಎ ನಲ್ಲೇ ಇಷ್ಟೆಲ್ಲ ಇದೆ. ನೆಕ್ಸ್ಟ್ ವೋಲ್ಟ್ ಬಿ ಗೆ ಬರೋಣ. ವೋಲ್ಟ್ ಬಿ ಓಪನ್ ಮಾಡೋದಕ್ಕೆ ಆಗೋದಿಲ್ಲ. ವೋಲ್ಟ್ ಬಿ ಓಪನ್ ಮಾಡೋದಕ್ಕೆ ಒಂದು ರಿಚುವಲ್ ಇದೆ. ಯಾಕಂದ್ರೆ ವೋಲ್ಟ್ ಬಿ ಒಂದು ಇಂಟ್ರೆಸ್ಟಿಂಗ್ ಮಿಸ್ಟರೀಸ್ ಆಗಿರೋ ವೋಲ್ಟ್ ಬಿ ಆಗಿದೆ. ವೋಲ್ಟ್ ಎ ಗೆ ಇರೋ ಹಾಗೆ ಒಂದು ಲಾಕ್ ಆಗ್ಲಿ ಹ್ಯಾಂಡಲ್ ಆಗ್ಲಿ ಏನೂ ಇಲ್ಲ. ವೋಲ್ಟ್ ಬಿ ಒಂದು ಪ್ಲೇನ್ ಡೋರ್ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ಅದರಲ್ಲಿ ಒಂದು ಹಾವು ರೀತಿ ಇರುವ ಆಕಾರದ ಒಂದು ಸಿಂಬಲ್ ಆ ಡೋರ್ ನಲ್ಲಿ ಇದ್ದು ಮತ್ತೆ ಅದರ ಮೇಲೆ ಏಷಿಯಂಟ್ ಲ್ಯಾಂಗ್ವೇಜ್ ನಲ್ಲಿ ಏನೋ ಬರೆದಿದ್ದಾರೆ ಅಂತಾನೂ ಹೇಳ್ತಾ ಇದ್ದಾರೆ. ಈ ವೋಲ್ಟ್ ಬಿ ತೆಗೆಯಲು ದಾರಿನೇ ಇಲ್ಲ, ಸಾಧ್ಯನೇ ಇಲ್ಲ ಅಂತ ಒಂದು ಸ್ಟ್ರಾಂಗ್ ಬಿಲೀಫ್ ಇದೆ. ಈ ವೋಲ್ಟ್ ಬಿ ಒಳಗಡೆ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ, ಯಾರು ತೆಗೆಯಬಾರದು ಅಂತಾನೂ ಹೇಳಿದ್ದಾರೆ. ಇಲ್ಲ ಇದು ತೆಗೆಯಲು ಬೇಡವೋ ಅಂತ ಎಲ್ಲರೊಂದಿಗೆ ಒಂದು ಕನ್ವರ್ಸೇಷನ್ ಮಾಡ್ಕೊಳ್ಬೇಕಾದ್ರೆ ಏನ್ ಮಾಡ್ತಾರೆ ಅಂತ ಅಂದ್ರೆ ಅಷ್ಟಮಂಗಲ ದೇವ ಪ್ರಸನ್ನಂ ಅನ್ನೋದನ್ನು ಮಾಡ್ತಾರೆ. ಇದು ಕೇರಳದಲ್ಲಿರುವ ಒಂದು ರಿಚುವಲ್ ಆಚರಣೆ ಆಗಿದೆ. ಕೆಲವು ಮುಖ್ಯವಾದ ವಸ್ತುಗಳು, ಅಷ್ಟಪವಿತ್ರ ವಸ್ತುಗಳು, 8 ಪವಿತ್ರ ವಸ್ತುಗಳಾದ ಫಾರ್ ಎಕ್ಸಾಂಪಲ್ ಗೋಲ್ಡ್, ಮೊಸರು, ಬಿಳಿ ಬಟ್ಟೆ ಇದೆಲ್ಲ ಇಟ್ಟು ತುಂಬಾ ಜನ ಕೂತ್ಕೊಂಡು, ಅಂದರೆ ಅಷ್ಟಮಂಗಲ ದೇವ ಪ್ರಸನ್ನಂ ಮಾಡೋದಕ್ಕೆಂದೇ ಬಂದಿರುವಂತಹ ಜನ ಕೂತ್ಕೊಂಡು ಪ್ರಶ್ನೆ ಹಾಕುತ್ತಾರೆ. ಆ ಪ್ರಶ್ನೆಗಳಿಗೆ ಈ ಬೋರ್ಡ್ ನಲ್ಲಿರುವ ಅಷ್ಟಪವಿತ್ರ ವಸ್ತುಗಳನ್ನು ಒಂದು ಪ್ಯಾಟರ್ನ್ ಇಂದ ಮೂವ್ ಮಾಡ್ತಾರೆ. ಅವರು
ಅವರು ಕೇಳುವ ಪ್ರಶ್ನೆಗೆ ಎಸ್ ಅಥವಾ ನೋ ಅಂತ ಬರುತ್ತೆ ಅನ್ನುವ ನಂಬಿಕೆ. ನೋಡುವುದಕ್ಕೆ ಒಂದು ಓಜಾ ಬೋರ್ಡ್ ತರ ಇರುತ್ತೆ. ಓಜಾ ಬೋರ್ಡ್ ಹೇಗೆ ಅಂದ್ರೆ ನಾವೇನಾದ್ರೂ ಆ ಬೋರ್ಡ್ ನಲ್ಲಿ ಸಹ ಹೀಗೆ ಪ್ರಶ್ನೆ ಕೇಳಿದ್ರೆ ಹೌದು ಇಲ್ಲ ಅಲ್ಲ ಅಂತ ಬರುತ್ತೆ. ಇದು ಹಾಗೆ, ಆದ್ರೆ ಇದು ಪವಿತ್ರ ವಸ್ತುಗಳಿಂದ ಮಾಡುವ ಒಂದು ಪೂಜೆ ತರ. ಸೊ ಅಷ್ಟಮಂಗಲ ದೇವ ಪ್ರಸನ್ನ ಮಾಡಿ ನೋಡ್ಬೇಕಾದ್ರೆ ಈ ವೋಲ್ಟ್ ಬಿ ಓಪನ್ ಮಾಡಬೇಕಾ ಬೇಡವಾ ಅಂತ ಕೇಳ್ಬೇಕಾದ್ರೆ ಅದರಲ್ಲಿ ಬಂದಂತ ಆನ್ಸರ್ ನೋ, ಬೇಡ. ಅದರಿಂದಲೇ ವೋಲ್ಟ್ ಬಿ ಓಪನ್ ಮಾಡಿಲ್ಲ. ಓಕೆ, ಹಾಗಾದ್ರೆ ವೋಲ್ಟ್ ಸಿ ಡಿ ಇ ಎಫ್ ನ ನೋಡಿ ಬರೋಣ. ಅದರಲ್ಲಿ ಏನೇನಿದೆ ಅಂತ ಗೊತ್ತಾದ್ಮೇಲೆ ವೋಲ್ಟ್ ಬಿ ನಲ್ಲಿ ಏನಿರಬಹುದು ಅಂತ ನೀವು ಗೆಸ್ ಮಾಡಿ ಹೇಳಬಹುದು. ಸೊ ಈಗ ನಾನು ವೋಲ್ಟ್ ಸಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ವೋಲ್ಟ್ ಸಿ ನಲ್ಲಿ ಏನಿದೆ ಅಂತ ಅಂದ್ರೆ ಸಿಲ್ವರ್ ಮತ್ತೆ ಕಾಪರ್ ಕಾಯಿನ್ಸ್. ಫಸ್ಟ್ ವೋಲ್ಟ್ ನಲ್ಲಿ ಏನಿದೆ ಫುಲ್ ಗೋಲ್ಡ್. ಈಗ ಥರ್ಡ್ ನಲ್ಲಿ ಏನಿದೆ ಅಂದ್ರೆ ಸೆಕೆಂಡ್ ಇನ್ನು ಓಪನ್ ಮಾಡಿಲ್ಲ. ಸೊ ಥರ್ಡ್ ನಲ್ಲಿ ಫುಲ್ ಸಿಲ್ವರ್ ಮತ್ತೆ ಕಾಪರ್ ಕಾಯಿನ್ಸ್ ಮತ್ತೆ ತುಂಬಾ ಗೋಲ್ಡನ್ ಥ್ರೋನ್ಸ್ ಮತ್ತೆ ತುಂಬಾ ಗೋಲ್ಡನ್ ಬಟನ್ಸ್ ಇದ್ದವು ಮತ್ತೆ ತುಂಬಾ ಸಣ್ಣ ಸಣ್ಣ ಗೋಲ್ಡ್ ನಿಂದ ಮಾಡಿರುವಂತಹ ದೇವರ ವಿಗ್ರಹಗಳು ಇದ್ದವು. ಕಂಪೇರ್ ಟು ಅಂತದ್ದೇನು 90,000 crore ಅಷ್ಟೇನಿಲ್ಲ, ಆದ್ರೂ ತುಂಬಾನೇ ಸಿಲ್ವರ್ ಮತ್ತೆ ಕಾಪರ್ ಕಾಯಿನ್ಸ್ ದೇವರ ವಿಗ್ರಹ ಎಲ್ಲ ಇದರಲ್ಲಿ ನೋಡಬಹುದು. ನೆಕ್ಸ್ಟ್ ಫೋರ್ತ್ ವೋಲ್ಟ್. ವೋಲ್ಟ್ ಡಿ ನಲ್ಲಿ ಡೈಲಿ ಆಚರಣೆ ಮಾಡುವಂತಹ ಗೋಲ್ಡ್ ಮತ್ತೆ ಸಿಲ್ವರ್ ನ ವಸ್ತುಗಳು, ಸ್ಯಾಕ್ರಿಡ್ ವೆಸಲ್ಸ್ ಮತ್ತೆ ಗೋಲ್ಡನ್ ಪ್ಲೇಟ್ಸ್, ಎಲ್ಲ ಪೂಜೆ ಆಚರಣೆಗೆ ಯೂಸ್ ಮಾಡುವಂತಹ ವಸ್ತುಗಳು, ಆಬ್ಜೆಕ್ಟ್ಸ್ ಗಳು ಮತ್ತೆ ಟೆಂಪಲ್ ನ ರೆಗ್ಯುಲರ್ ರೆಕಾರ್ಡ್ಸ್, ಯಾರು ಏನೇನು ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಅಂತ ಒಂದು ಡೊನೇಷನ್ ರೆಕಾರ್ಡ್ಸ್ ಮತ್ತೆ ರೆಗ್ಯುಲರ್ ರಿಚುವಲ್ ಐಟಮ್ಸ್ ಇದೆ. ನೆಕ್ಸ್ಟ್ ಐದನೇದಕ್ಕೆ ಬರೋಣ. ವೋಲ್ಟ್ ಇ. ವೋಲ್ಟ್ ಇ ಒಳಗೆ ಏನಿದೆ ಅಂತ ನೋಡಿದ್ರೆ ಐರನ್ ಚೆಸ್ಟ್ ಗಳು ಹಾಗೂ ಸ್ವಲ್ಪ ಗೋಲ್ಡ್ ಸಿಲ್ವರ್ ಐಟಮ್ಸ್ ಗಳು ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಐಟಮ್ಸ್ ಗಳು ಇದೆ ಅಂತ ಹೇಳ್ತಿದ್ದಾರೆ. ಸೊ ಕೊನೆಯದಾಗಿ ವೋಲ್ಟ್ F61. ಅದರಲ್ಲಿ ನೋ ಮೇಜರ್ ಮಾನಿಟರಿ ವ್ಯಾಲ್ಯೂಸ್, ಅಷ್ಟೆಲ್ಲ ಬೆಲೆ ಬಾಳುವ ವಸ್ತುಗಳು ಅದರಲ್ಲಿ ಏನು ಇರಲಿಲ್ಲ. ಆದ್ರೆ ಅದರಲ್ಲಿ ಯೂಸ್ ಮಾಡಿ ಒಡೆದು ಹೋಗಿರುವಂತಹ ಲ್ಯಾಂಪ್ಸ್ ಗಳು, ಒಡೆದು ಹೋಗಿರುವಂತಹ ಯೂಸ್ ಮಾಡಿರುವಂತಹ ಗೋಲ್ಡ್ ಮತ್ತು ಸಿಲ್ವರ್ ರಿಚುವಲ್ ಐಟಮ್ಸ್ ಗಳು, ಯೂಸ್ ಮಾಡದೆ ಇರುವಂತಹ ಪೂಜೆ ವಸ್ತುಗಳು ಅದರಲ್ಲಿ ಕಂಡಿದ್ದಾರೆ. ಸೊ ಯಾರೆಲ್ಲ ದೇವಸ್ಥಾನಕ್ಕೆ ದಾನ ಮಾಡಿರ್ತಾರೋ ಅದರಲ್ಲಿ ಯೂಸ್ ಆಗದೆ ಇರುವಂತಹ ವಸ್ತುಗಳು ಇಲ್ಲಿದೆ. ಸೊ ಬೇಸಿಕ್ ಆಗಿ ಟೆಂಪಲ್ ನ ಒಂದು ಸ್ಟೋರೇಜ್ ತರ ಈ ವೋಲ್ಟ್ ಇದೆ. ಸೊ ಇದೆಲ್ಲ ಬಿಟ್ಟು ಒಟ್ಟಾರೆ 1.4 lakh crore ವರ್ತ್ ಗೋಲ್ಡ್ ಇದೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಗರಿಷ್ಠ ವೋಲ್ಟ್ ಎ ನಲ್ಲಿ 1 lakh crore ವರ್ತ್ ಗೋಲ್ಡ್ ಇದೆ. ಇನ್ನು ಉಳಿದಿದ್ದು ಬೇರೆ ವೋಲ್ಟ್ ಇಂದ ಆಗಿದೆ. ಇನ್ನು 0.4 lakh crore ವರ್ತ್ ಗೋಲ್ಡ್, ಇನ್ನು ಉಳಿದ ಎಲ್ಲ ವೋಲ್ಟ್ ಸೇರಿ ಇರುವಂತದ್ದು. ಸೊ 1.4 lakh crore ವರ್ತ್ ಅಂದ್ರೆ ಅದಕ್ಕೆ ಇದನ್ನ ಒನ್ ಆಫ್ ದಿ ರಿಚೆಸ್ಟ್ ಟೆಂಪಲ್ ಅಂತ ಕರೀತಾರೆ. ಸೊ ಈಗ ನಾವು ವೋಲ್ಟ್ ಬಿ ಗೆ ಬರೋಣ. ಇದೆಲ್ಲ ಇರೋದ್ರಿಂದ ವೋಲ್ಟ್ ಬಿ ಓಪನ್ ಮಾಡೋಕೆ ಮುಂಚೆ ಅಷ್ಟಮಂಗಲ ದೇವ ಪ್ರಸನ್ನ ಮಾಡಿರೋದ್ರಿಂದ ಇದನ್ನ ಓಪನ್ ಮಾಡದೆ ಇಟ್ಟಿದ್ದಾರೆ. ರಿನೋವೇಷನ್ ಕೂಡ ಬಂದು ಆದ್ಮೇಲೆ ಕೋವಿಡ್ ಬರೋದ್ರಿಂದ ಒಂದು ವೇಳೆ ರಿನೋವೇಷನ್ ಎಲ್ಲ ಮುಗಿಸಿ ಈ ಪ್ರಪಂಚದಲ್ಲೇ ಅತಿ ಹೆಚ್ಚು ಸಂಪತ್ತನ್ನು ಹೊಂದಿರುವ ದೇವಸ್ಥಾನವನ್ನ ಈಗ ರೀಸೆಂಟ್ ಆಗಿ ಫ್ಯೂ ಮಂತ್ ಹಿಂದೆನೆ ಮಹಾಕುಂಭ ಮೇಳ ಮಾಡಿ ಮುಗಿಸಿದ್ದಾರೆ. 275 ವರ್ಷ ಆದ್ಮೇಲೆ ಈಗ ಈ ವಿಷಯ ನಡೀತಿರೋದು. ಇದನ್ನ ನಿಮಗೆ ತಿಳಿಸೋದಕ್ಕೆ ನನಗೆ ತುಂಬಾ ಖುಷಿ ಇದೆ. ಸೊ ಈಗ ನೋಡಿದ್ವಲ್ಲ ACDEF ನಲ್ಲಿ ಏನಿತ್ತು ಅಂತ. ಈಗ ಬಿ ನಲ್ಲಿ ಏನಿದೆ ಅಂತ ಬಂದ್ರೆ ಅದರ ಬಗ್ಗೆ ತುಂಬಾನೇ ಥಿಯರಿಗಳಿದಾವೆ. ಮೊದಲನೇ ದೊಡ್ಡ ಥಿಯರಿ ಏನಂದ್ರೆ ವರ್ಲ್ಡ್ಸ್ ನ ಒಳಗೆ ಭಯಾನಕ ಸೀಕ್ರೆಟ್ಸ್ ಗಳು ಇರಬಹುದು. ಫಾರ್ ಎಕ್ಸಾಂಪಲ್ ಎಲ್ಲರ ಆಡಳಿತದ ಗೋಲ್ಡ್ ಕಾಯಿನ್ಸ್ ಗಳನ್ನು ನೋಡಿದ್ವಲ್ಲ, ಹಾಗೆ ಅವರ ಆಡಳಿತದ ಕೆಲವು ಸೀಕ್ರೆಟ್ಸ್ ಗಳು, ವೇದಗಳು, ಇತಿಹಾಸದ ಕೆಲವೊಂದು ರಹಸ್ಯಗಳು ನಿಜವಾಗ್ಲೂ ಏನಾಗಿರಬಹುದು ಆಗಿನ ಕಾಲದಲ್ಲಿ ಅಂತ ಏನಾದ್ರೂ ರೆಕಾರ್ಡ್ಸ್ ಗಳು ಇರಬಹುದಾ ಅಂತ ತುಂಬಾ ಜನ ನಂಬಿದ್ದಾರೆ. ಮತ್ತೆ ಏನಾದ್ರೂ ಹಿಡನ್ ಸೀಕ್ರೆಟ್ಸ್ ಗಳು ಏನಾದ್ರೂ ಇರಬಹುದೇ ಅಂತ ನಂಬಿದ್ದಾರೆ. ಎರಡನೇದಾಗಿ ಏನಾಗಿರಬಹುದು ಅನ್ಕೊಂಡಿದ್ದಾರೆ ಅಂತ ಅಂದ್ರೆ ಆಗಿನ ಕಾಲದ ಏನಾದ್ರೂ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಥವಾ ಅಡ್ವಾನ್ಸ್ಡ್ ವೆಪನ್ಸ್, ಆಗಿನ ಕಾಲದ ಪವರ್ಫುಲ್ ಆಗಿರುವಂತಹ ವೆಪನ್ಸ್ ಗಳು ಇರಬಹುದು. ಯಾಕಂದ್ರೆ ಅಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಅಂತ ಅಂದ್ರೆ ಮಹಾರಾಜ ಯಾರು ಒಳಗೆ ಹೋಗಬಾರದು ಅಂತ ಸೀಲ್ ಮಾಡಿದ್ದಾರೆ. ಹಾವಿನ ರೀತಿ ಸಿಂಬಲ್ ಇದೆ, ಏಷ್ಯಂಟ್ ಲಿಪಿ ಬೇರೆ ಬರೆದಿದ್ದಾರೆ ಅಂತ ಅಂದ್ಮೇಲೆ ಏನಾದ್ರೂ ದೊಡ್ಡ ಪವರ್ಫುಲ್ ಆಯುಧಾನೇ ಇಟ್ಟಿರಬಹುದು ಅಂತ ತುಂಬಾ ಜನ ನಂಬಿದ್ದಾರೆ. ಮೂರನೆಯದು ಏನಿರಬಹುದು ಅಂದ್ರೆ ನಾವು ಇಲ್ಲಿವರೆಗೂ ನೋಡಿರುವಂತ 1.4 lakh crore ವರ್ತ್ ಗೋಲ್ಡ್ ಗಿಂತ ಹೆಚ್ಚು ಗೋಲ್ಡ್, ಡೈಮಂಡ್ಸ್ ಮತ್ತೆ ಎಮಿರಾಲ್ಡ್ಸ್ ಇರಬಹುದು. ಇದೆಲ್ಲದಕ್ಕಿಂತನೂ ಹೆಚ್ಚು ವೆಲ್ತ್ ಇರೋದ್ರಿಂದಾನೆ ಇದನ್ನು ಓಪನ್ ಮಾಡಬಾರದು ಅಂತ ಸೀಲ್ ಮಾಡಿ ಹಾಕಿದ್ದಾರೆ ಅಂತಾನು ಕೆಲವರು ನಂಬಿದ್ದಾರೆ. ಸೊ ನಾವೀಗ ವಿಡಿಯೋ ಎಂಡ್ಗೆ ಬಂದಾಯ್ತು. ಇಲ್ಲಿವರೆಗೆ ನಾವು ಪದ್ಮನಾಭ ಟೆಂಪಲ್ ಬಗ್ಗೆನು 257 ವರ್ಷ ಆದ್ಮೇಲೆ ನಡೆದ ಮಹಾಕುಂಭ ಮೇಳ ಬಗ್ಗೆನು ತಿಳ್ಕೊಂಡಾಯ್ತು. ಸೊ ವೋಲ್ಟ್ ಬಿ ನಲ್ಲಿ ಏನಿದೆ ಅಂತ ಕುತೂಹಲ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಇಲ್ಲಿ ಸುಪ್ರೀಂ ಕೋರ್ಟ್ ಜನರ ಬಿಲೀಫ್ ನಿಂದ ವೋಲ್ಟ್ ಬಿ ಓಪನ್ ಮಾಡಬಾರದು ಅಂತ ಅಷ್ಟಮಂಗಲ ದೇವ ಪ್ರಸನ್ನಂನಿಂದ ಬಂದಿರೋದ್ರಿಂದ ಅವರು ಓಪನ್ ಮಾಡಬಾರದು ಅಂತ ಹೇಳಿದ್ದಾರೆ. ಸೊ ವೋಲ್ಟ್ ಬಿ ನಲ್ಲಿ ಏನಿದೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ಮೇ ಬಿ ಯು ಆರ್ ರೈಟ್, ಮೇ ಬಿ ಯು ಆರ್ ರಾಂಗ್. ನೆಕ್ಸ್ಟ್ ಏನಾದ್ರೂ ಓಪನ್ ಮಾಡಬಹುದು ಅಂತ ಅಂದ್ಮೇಲೆ ಓಪನ್ ಮಾಡಿ ಏನಾದ್ರೂ ನೋಡಿದ್ರೆ ನೀವು ಕಮೆಂಟ್ ನಲ್ಲಿ ಹೇಳಿದ್ದು ಬಂದಿದ್ರೆ ಅಲ್ವಾ. ಸೊ ಅದಕ್ಕೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಕನ್ನಡದವರನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.